ಶ್ರೀನಿವಾಸಪುರ ತಾಲೂಕಿನ ಹೊಗಲಗೆರೆ ಮುಖ್ಯ ರಸ್ತೆಯಲ್ಲಿರುವ ಪ್ರಸಿದ್ಧ ದೇವತಾಪನ ಪುಣ್ಯಕ್ಷೇತ್ರದಲ್ಲಿ 4ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಗಂಗಾ ಜಾತ್ರೆ ಮಹೋತ್ಸವವು ಅತ್ಯಂತ ಸಡಗರ ಮತ್ತು ವಿಜೃಂಭಣೆಯಿಂದ ಜರುಗಿತು. ಈ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿರುವ ಶ್ರೀ ಮಹಾಕಾಳಿ, ಶ್ರೀ ಗಂಗಾ ಭವಾನಿ, ಶ್ರೀ ಕಾಲಭೈರವ, ಶ್ರೀ ಜಡೆ ಮುನೇಶ್ವರ ಹಾಗೂ ನಾಗ ದೇವತೆಗಳಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಹೋಳೂರು ಸಂತೋಷ್ ಅವರು ಪಟ್ಟಣದ ಯುವ ಜನತೆಯ ದೈವಿಕ ಭಕ್ತಿ ಮತ್ತು ಸಾಮಾಜಿಕ ಕಳಕಳಿಯನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಕಳೆದ 5 ವರ್ಷಗಳಿಂದ ಈ ಭಾಗದ ಯುವಕರು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ದೇವಸ್ಥಾನದ ಅಭಿವೃದ್ಧಿಗಾಗಿ ಸ್ವಯಂ ಪ್ರೇರಿತರಾಗಿ ಶ್ರಮದಾನ ಮಾಡುತ್ತಿದ್ದಾರೆ. ಈ ವರ್ಷವೂ ಅತ್ಯಂತ ಶಿಸ್ತುಬದ್ಧವಾಗಿ ಜಾತ್ರೆಯನ್ನ ಆಯೋಜಿಸಿರುವುದು ಹೆಮ್ಮೆಯ ವಿಷಯ ಎಂದರು. ರೈತರಿಗೆ ಮತ್ತು ಸ್ಥಳೀಯರಿಗೆ ಅರಣ್ಯ ಇಲಾಖೆಯಿಂದ ಎದುರಾಗುತ್ತಿರುವ ಕೆಲವು ತಾಂತ್ರಿಕ ಕಿರುಕುಳಗಳ ನಡುವೆಯೂ ಭಕ್ತರು ದೇವಸ್ಥಾನದ ಮೇಲಿರುವ ಭಕ್ತಿಯಿಂದ ಎಲ್ಲವನ್ನ ಮೆಟ್ಟಿ ನಿಂತಿದ್ದಾರೆ. ನಮ್ಮ ಆಸ್ತಿ ಹೋದರೂ ಪರವಾಗಿಲ್ಲ, ದೇವಸ್ಥಾನದ ಅಭಿವೃದ್ಧಿಯೇ ನಮಗೆ ಮುಖ್ಯ ಎಂಬ ಛಲದಿಂದ ಯುವಕರು ಕಳೆದ 4-5 ದಿನಗಳಿಂದ ಸತತವಾಗಿ ಶ್ರಮದಾನ ಮಾಡಿ ಈ ಮಹೋತ್ಸವವನ್ನು ಯಶಸ್ವಿಗೊಳಿಸಿದ್ರು ಎಂದು ಸಂತೋಷ್ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಕಸಬಾ ಹೋಬಳಿಯ ಗಂಗಮ್ಮ, ಕಾಳಿಕಾಂಬಾ ದೇವಿ ಹಾಗೂ ಮುನೇಶ್ವರ ಸ್ವಾಮಿ ದೇವಾಲಯದ ರಥೋತ್ಸವವು ಭಕ್ತ ಸಾಗರದ ನಡುವೆ ವೈಭವದಿಂದ ನಡೆಯಿತು. ಮಾಜಿ ಪುರಸಭಾ ಅಧ್ಯಕ್ಷರಾದ ಭಾಸ್ಕರ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಮಾಧ್ಯಮದಗಳೊಂದಿಗೆ ಮಾತನಾಡಿದ ಭಾಸ್ಕರ್ ಅವರು ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವವು ಜನರ ನಡುವೆ ಒಗ್ಗಟ್ಟನ್ನ ಮೂಡಿಸುತ್ತದೆ. ಹಬ್ಬದ ಅಂಗವಾಗಿ ಗ್ರಾಮಸ್ಥರೆಲ್ಲರೂ ಸೇರಿ ಸಾಮೂಹಿಕ ಭೋಜನದ ವ್ಯವಸ್ಥೆ ಮಾಡಿಕೊಂಡಿರುವುದು ಹಬ್ಬದ ಕಳೆಯನ್ನ ಹೆಚ್ಚಿಸಿದೆ. ಗ್ರಾಮದ ಸರ್ವ ಜನರಿಗೂ ದೇವರು ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನ ನೀಡಲಿ ಎಂದು ಆಶಿಸಿದ್ರು. ದೇವಸ್ಥಾನದ ವ್ಯವಸ್ಥಾಪಕರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸಿದ್ರು. ಸುಮಾರು 5 ವರ್ಷಗಳಿಂದ ಸತತವಾಗಿ ಈ ದೇವಾಲಯದ ಕಾರ್ಯಗಳು ಯುವಕರು, ವಿಶೇಷವಾಗಿ ಶ್ರೀನಿವಾಸಪುರ ಪಟ್ಟಣದ ಯುವ ಜನತೆ ಸ್ವಾಭಾವಿಕವಾಗಿ ಪ್ರತಿದಿನ ಇಲ್ಲೊಂದು ಏನೋ ಒಂದು ಸಾಮಾಜಿಕವಾಗಿ ಇಲ್ಲಿ ದೈವಶಕ್ತಿ ಇದೆ ಅನ್ನೋ ಮಟ್ಟದಲ್ಲಿ ತಮ್ಮ ಕೈಲಾದಂತಹ ಸಹಾಯವನ್ನು ದೇವಸ್ಥಾನದಲ್ಲಿ ಮಾಡಿಕೊಂಡು ಅವರು ಶ್ರಮದಾನ ಮಾಡಿಕೊಂಡು ಇವತ್ತು 4ನೇ ವರ್ಷ ಗಂಗಾ ಜಾತ್ರಾ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ರೈತರಿಗೆ ಫಾರೆಸ್ಟ್ ವತಿಯಿಂದ ತುಂಬ ಕಿರುಕುಳ ಕೊಟ್ಟರು. ನಮ್ಮ ಆಸ್ತಿ ಎಲ್ಲ ಹೋದ್ರೂ ಪರವಾಗಿಲ್ಲ, ದೇವಾಲಯ ಅಭಿವೃದ್ಧಿ ಮಾಡಬೇಕು ಅನ್ನೋ ಛಲ ಇಟ್ಕೊಂಡು ಯುವಕರು ಪ್ರತಿದಿನ ಇಲ್ಲಿ ಕೆಲಸ ಮಾಡಿಕೊಂಡು ಸುಮಾರು 4-5 ದಿನಗಳಿಂದ ಕಂಟಿನ್ಯೂಸ್ ಆಗಿ ಇಲ್ಲಿ ಕೆಲಸ ಮಾಡಿ ಎಷ್ಟು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನೋಡಿ. ಸಾಮಾಜಿಕವಾಗಿ ಎಲ್ಲ ಯುವಕರು ಸ್ವಯಂ ಪ್ರೇರಿತವಾಗಿ ಈ ಒಂದು ದೇವಾಲಯದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಆ ದೇವರು ಇನ್ನೂ ಶಕ್ತಿ ಕೊಡಲಿ ದೇವರ ಕೆಲಸ ಮಾಡೋದಕ್ಕೆ ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತೇನೆ. ಇವತ್ತು ಶ್ರೀನಿವಾಸಪುರ ತಾಲೂಕು ಕಸಬಾ ಹೋಬಳಿ ಗಂಗಮ್ಮ ಮತ್ತು ಕಾಳಿಕಾಂಬಾ ದೇವಸ್ಥಾನ ಮುನೇಶ್ವರ ಸ್ವಾಮಿ ದೇವಾಲಯದ 4ನೇ ಜಾತ್ರೆ ಮತ್ತು ರಥೋತ್ಸವ ನಡೀತಾರೆ. ಈ ಅಂಗವಾಗಿ ಏನು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದಾರೆ, ಊರಿನ ಜನ ಎಲ್ಲ ತುಂಬ ವಿಜೃಂಭಣೆಯಿಂದ ಮಾಡೂಟ ಮಾಡಿ ದೇವರ ಆಶೀರ್ವಾದ ಜೊತೆಗೆ ಎಲ್ಲ ಪಾತ್ರರಾಗಬೇಕು. ಸುಮಾರು ವರ್ಷಗಳಿಂದ ದೇವತಾವನ ಅಂತಲೇ ಪ್ರಸಿದ್ಧ ಆಗಿದೆ ಈ ದೇವಾಲಯ. ಇಲ್ಲಿ ಮನುಷ್ಯರಿಗೆ ಎಷ್ಟೇ ನೆಮ್ಮದಿ ಇಲ್ಲ ಅಂದರೂ ಸರಿ, ಎಷ್ಟೇ ನೋವಿದ್ರೂ ಸರಿ, ಇಲ್ಲಿ ಬಂದು ಒಂದು ಅರ್ಧ ಗಂಟೆ ನೀವು ಕುತ್ಕೊಂಡ್ಬಿಟ್ರೆ ಮನಸ್ಸಿಗೆ ತುಂಬ ನೆಮ್ಮದಿ ಬರುತ್ತೆ, ತೃಪ್ತಿನೂ ಆದಂಗೆ ಆಗುತ್ತೆ. ಏನೋ ಒಂಥರ ದೇವತಾ ಲೋಕಕ್ಕೆ ಹೋದಂಥ ಅನುಭವ ಆಗುತ್ತೆ. ಇಲ್ಲಿ ತುಂಬ ಪವಾಡನೇ ಇದೆ. ಈ ಅಮ್ಮ ಅವ್ರನ್ನ ನಂಬಿದ್ರೆ ಅವ್ರು ಯಾರನ್ನೂ ಕೈ ಬಿಟ್ಟಿಲ್ಲ, ಕೈ ಬಿಡೋದು ಇಲ್ಲ. ಈ ಅಮ್ಮ ಆಶೀರ್ವಾದದಿಂದ ನಾವು 4ನೇ ವರ್ಷ ಗಂಗಾ ಜಾತ್ರೆ ಮಾಡ್ತಾ ಇದ್ವಿ. ಅಮ್ಮ ಇನ್ನೂ ನಮ್ಮ ಶಕ್ತಿ ಕೊಟ್ಟು ಇನ್ನೂ ಇದು ಗಂಗಾ ಜಾತ್ರೆನ ಇನ್ನೂ ವಿಜೃಂಭಣೆಯಿಂದ ಮಾಡಿಸ್ಕೊಬೇಕು ಅಂತ